ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಬಂದಿದ್ದೀವಿ ನಮ್ಮ ಹೊಸ ಕಾರ್ನ ತೊಗೊಳಕ್ಕೆ, ಟ್ರೈಡೆಂಟ್ ಹುಂಡೈಗೆ. ಸೊ ಟ್ರೈಡೆಂಟ್ ಹುಂಡೈ ಎಲ್ಲಿದೆ ಅಂದರೆ ಕಾವೇರಿ ಥಿಯೇಟರ್ ಪಕ್ಕನೇ ಇದೆ. ಸೊ ಇಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರೆ. ಸೊ ವಿ ಯೂಶಲಿ ಬೈ ಹಿಯರ್. ಸೊ ಸೂಪರ್ ಆಗಿರೋ ಕಾರ್ಗಳು ಬಂದಿದೆ ಈಗಂತೂ. ಆ್ಯಂಡ್ ಆಸ್ ಯು ಕ್ಯಾನ್ ಸಿ, ನನ್ನ ಮಗ ಅಂತೂ ಹೀಸ್ ಕ್ರೇಜಿ ಅಬೌಟ್ ಕಾರ್ಸ್. ಸೊ ಯಾವ ಕಾರ್ ನೋಡಿದ್ರು ಅದ್ರದ್ದು ಫೀಚರ್ಸು, ಅದ್ರದ್ದು ಕುಲ ಗೋತ್ರ ಎಲ್ಲ ಹೇಳ್ಬಿಡ್ತಾನೆ. ಸೊ ದಿಸ್ ಇಸ್ ಟ್ರೈಡೆಂಟ್ ಹುಂಡೈ ಆಫೀಸ್. ಸೊ ನಾವು ಯೂಶಲಿ ಇಲ್ಲೇ ತಗೊಳೋದು. ಆ್ಯಂಡ್ ಸರ್ವಿಸ್ ಇಸ್ ಗುಡ್. ಮತ್ತು ಏನು ನಮ್ಮದು ಎಕ್ಸ್ಚೇಂಜ್ ಗಾಡಿ ಇರುತ್ತೆ, ಅದನ್ನು ಅಷ್ಟೇ ಒಳ್ಳೆ ಪ್ರೈಸಿಗೆ ಮತ್ತೆ ಸೇಲ್ ಮಾಡಿಸ್ಬಿಟ್ಟು ಅದನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಗಾಡಿ ತಗೋತೀವಿ ನಾವು ಯೂಶಲಿ. ಸೊ ಇಟ್ ಈಸ್ ವೆರಿ ನೈಸ್. ದ ಸರ್ವಿಸ್ ಈಸ್ ವೆರಿ ನೈಸ್. ಸೀಟಿಂಗ್ ನೋಡ್ಬೋದು, ಸೂಪರ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ದ ಅರೈವಲ್ ಆಫ್ ಅವರ್ ನ್ಯೂ ವೆಹಿಕಲ್. ಸೊ ಮೇಲಿಂದ ಆ್ಯಕ್ಚುಲಿ ಈ ಥರ ಕಾಣಿಸುತ್ತೆ, ಸೂಪರ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಎಲ್ಲ ಅಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಬೌಟ್ ದ ಕಾರ್ಸ್ ಅಂದರೆ ಹೇಳ್ತಾರೆ. ಆ್ಯಂಡ್ ನಾನಿಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಇನ್ನು ಕಾರ್ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ. ಬಿಕಾಸ್ ಲಾಟ್ ಆಫ್ ಪೇಪರ್ ವರ್ಕ್ಸ್ ಅದೇ ಆನ್ಲೈನಲ್ಲಿ, ಆಫ್ಲೈನಲ್ಲಿ, ಅದು ಇದು ಅಂತೆಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಸೊ ಇಲ್ಲಿ ನೋಡೋಕ್ಕೆ ನನಗೇನು ಇಂಟ್ರೆಸ್ಟಿಂಗ್ ಆಗಿ ಏನೂ ಇಲ್ಲ, ಕಾರ್ಸ್ಗಳು ಅಷ್ಟೇ. ಆ್ಯಂಡ್ ಆಬ್ವಿಯಸ್ಲಿ ಗರ್ಲ್ಸ್ಗೆ ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಬೇರೆ ಐಟಮ್ಸ್. ಸೊ ಇಲ್ಲಿ ಏನಪ್ಪ ಅಂದರೆ ಒಂದು ಸ್ಪೆಷಲ್ ಅಂದರೆ ಒಂದು ಗುಡ್ ಥಿಂಗ್, ನಾವು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಮೇಲೆ ದೇ ವಿಲ್ ಸರ್ವ್ ಹಾಟ್ ಕಾಫಿ ಆರ್ ಟೀ. ಸೊ ಅದೊಂದು ರಿಲೀಫಿಂಗು. ಯಾಕಂದರೆ ಸುಮ್ಮನೆ ಬೋರ್ ಹೊಡಿತಾ ಇರುತ್ತೆ. ಆಬ್ವಿಯಸ್ಲಿ ಬೇರೆಯವರೆಲ್ಲ ಬ್ಯುಸಿ ಇರ್ತಾರೆ, ಗಂಡಸರು ಅದು ಇದು ಕ್ವಶನ್ಸ್ ಕೇಳ್ಕೊಂಡು ಕಾರ್ ಬಗ್ಗೆ ಎಲ್ಲ. ಸೊ ನಾವು ಲೇಡೀಸ್ ಹೋಗಿರೋರಿಗೆ ಬೋರ್ ಆಗ್ತಿರುತ್ತೆ. ಸೊ ಇಟ್ ಈಸ್ ದ ಬೆಸ್ಟ್ ಥಿಂಗ್. ಸೊ ಒಂದು ಕಪ್ಪು ಬಿಸಿ ಚಾಯ್ ಕುಡಿದ್ಬಿಟ್ಟು ರಿಫ್ರೆಶ್ ಆಗೋದು. ಆ್ಯಂಡ್ ನನ್ನ ಮಗ ಅಂತೂ ಸೂಪರಾಗಿ ಬ್ಯುಸಿ ಇದ್ದಾನೆ. ಅವನಿಗೆ ಕಾರ್ ಬಂತು, ಕಾರ್ ಬರ್ತಿದ್ದಂಗೆ ಅವನಿಗೆ ಅದರದ್ದು ಫೀಚರ್ಸು, ಕುಲ ಗೋತ್ರ ಏನು ಎತ್ತ ಎಲ್ಲ ತಿಳ್ಕೋಬೇಕು. ಆ್ಯಂಡ್ ಈವನ್ ಮೈ ಹಸ್ಬೆಂಡ್ ಈಸ್ ಬ್ಯುಸಿ ಆಸ್ ಯು ಕ್ಯಾನ್ ಸಿ. ಸೊ ಎಲ್ಲದೂ ಅದು ಯಾಕಂದರೆ ಹೊಸ ಟೆಕ್ನಾಲಜಿ, ಹೊಸ ಅಪ್ಗ್ರೇಡೆಡ್ ವರ್ಷನ್ ಬಂದಾಗ ಹಳೇದು ನಾವೇನು ಯೂಸ್ ಮಾಡ್ತಿರ್ತೀವಿ ಅದಕ್ಕಿಂತ ಇನ್ನು ಏನೇನೋ ಆ್ಯಡ್ ಮಾಡಿಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಹೆಂಗೆ, ಏನು, ಯಾವ ಥರ ಯೂಸ್ ಮಾಡೋದು ಅದೆಲ್ಲ ಕೇಳ್ಕೋಬೇಕು ಬಿಫೋರ್ ಗೋಯಿಂಗ್ ಆನ್ ಟು ದ ರೋಡ್. ಸೊ ಆಬ್ವಿಯಸ್ಲಿ ಎಲ್ಲ ಫಿಟ್ಟಿಂಗ್ಸು ಅದು ಇದು ಏನೇನು ಎಕ್ಸ್ಟ್ರಾ ಇದೆ ಅದೆಲ್ಲ ನಡೀತಾ ಇದೆ. ಆ್ಯಂಡ್ ವಿ ಆರ್ ಪೇಷಂಟ್ಲಿ ವೇಟಿಂಗ್ ಹಿಯರ್ ಸೊ ದಟ್ ಯಾವಾಗ ನಮ್ಮನ್ನು ಕರೀತಾರೆ ಆ್ಯಂಡ್ ವಿ ಕ್ಯಾನ್ ಗೋ ದೇರ್ ಆ್ಯಂಡ್ ಟೇಕ್ ಅವರ್ ಕಾರ್ ಆ್ಯಂಡ್ ಲೀವ್ ದ ಪ್ಲೇಸ್ ಅಂತ. ಸೊ ನಾನು ನನ್ನ ಮಗಳು ಕೂತ್ಕೊಂಡು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯು ಕ್ಯಾನ್ ಸಿ ಬೇರೆ ಏನೋ ಕೆಲಸ ಇಲ್ಲ. ಸೊ ಸುಮ್ಮನೆ ಪಿಕ್ಚರ್ಸು ಅದು ಇದು ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು ನೋಡಿಕೊಂಡು ವಿಡಿಯೋಸು ಕೂತಿದ್ದೀವಿ. ಆ್ಯಂಡ್ ದೇ ಆರ್ ಬ್ಯುಸಿ. ಲೈಕ್ ಇಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಏನು ಸೇಲ್ಸ್ ಅವರು ಕೆಳಗಡೆ ಹೋಗ್ಬಿಟ್ರು. ಯಾಕಂದರೆ ಎಲ್ಲರೂ ಆಲ್ಮೋಸ್ಟ್ ಬರ್ತಾ ಇದ್ದಾರೆ ಅವರವರ ಗಾಡಿ ತೊಗೊಂಡು ಹೋಗೋಕ್ಕೆ. ಸೊ ಫೈನಲಿ ಆಲ್ಮೋಸ್ಟ್ ಗಾಡಿ ರೆಡಿ ಆಗಿದೆ ಆಸ್ ಯು ಕ್ಯಾನ್ ಸಿ. ಆ್ಯಂಡ್ ವಿ ಆರ್ ಹಿಯರ್ ಫಾರ್ ದ ಡೆಲಿವರಿ. ಸೊ 2 ಕಾರ್ ನಮ್ದಲ್ಲ, ದಿಸ್ ಒನ್ ಇಸ್ ಆಸ್. ಅದು ಇನ್ನೊಬ್ರದ್ದು ಯಾರ್ದು ಆ್ಯಕ್ಚುಲಿ ಅವರು ತೊಗೊಳಕ್ಕೆ ಬಂದಿದ್ರು. ಸೊ ಡೆಲಿವರಿ ತೊಗೊಳಕ್ಕಿಂತ ಮುಂಚೆ ಆ್ಯಕ್ಚುಲಿ ಅದನ್ನು ಫುಲ್ ಕವರ್ ಅಪ್ ಮಾಡಿ ಫುಲ್ ಬಿಲ್ಡಪ್ ಕೊಟ್ಟು. ಆ್ಯಂಡ್ ಇಟ್ ಲುಕ್ಸ್ ನೈಸ್ ಅಲ್ಲ, ಒಂಥರ ಹೊಸ ಅದು ಸರ್ಪ್ರೈಸ್ ಗಿಫ್ಟ್ ತೊಗೊಳುವಾಗ ಆ್ಯಕ್ಚುಲಾಗಿ ಏನೋ ಒಂಥರ ಖುಷಿ ಆಗುತ್ತೆ. ಸೊ ವಿ ಆರ್ ಡೂಯಿಂಗ್ ದ process here. So finally this is our monster. So Alcazar, Hyundai Alcazar ತಗೊಂಡ್ವಿ. ವೆನ್ಯೂ ಇತ್ತು ಮೊದಲು. ಸೊ ವೆನ್ಯೂನ ಕೊಟ್ಬಿಟ್ಟು Alcazar ತಗೊಂಡಿದ್ದೀವಿ. ಆ್ಯಂಡ್ ಇಟ್ಸ್ 8-seater ವೆಹಿಕಲ್. ಸೊ ಆಸ್ ಆಫ್ ನಾವು ನಮಗೆ 8 seaters ಬೇಕು. ಯಾಕಂದರೆ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಆ್ಯಂಡ್ ಮೈ ಫಾದರ್ ಎಲ್ಲ ಹ್ಯಾಸ್ ಗ್ರಾನ್ ಓಲ್ಡ್. ಸೊ ಅವರಿಗೆ ಕಾಲನ್ನ ಮಡಚಿಟ್ಕೊಂಡು ತುಂಬ ಹೊತ್ತು ಕೂತ್ಕೊಂಡು ಲಾಂಗ್ ಡ್ರೈವ್ಗೆಲ್ಲ ಹೋಗೋಕ್ಕೆ ಕಷ್ಟ ಆಗ್ತದೆ.
ಸೊ 8 ಸೀಟರ್ಸಲ್ಲಿ ಮುಂದೆ ನಾವಿಬ್ರು, ಹಿಂದೆ 2 ಮಕ್ಕಳು, ಅದ್ರ ಹಿಂದೆ ಫಾದರ್ ಇನ್ ಲಾಗೆ ಇಲ್ಲ ನಮ್ಮ ಮಧ್ಯದಲ್ಲಿ ಫಾದರ್ ಇನ್ ಲಾಗೆ ಮಲ್ಕೊಂಡು ಹೋಗೋಕ್ಕೆ ಆಗುತ್ತೆ ಅಂತ ಒಂದು ಆಪ್ಷನಲ್ಲಿ ಇದನ್ನ ತಗೊಂಡಿದ್ದೀವಿ. ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಫ್ಯಾಬ್. ಸೊ ಅಲ್ಲೇ ಪೂಜೆ ಮಾಡಿಸಿ ನಮಗೆ ಆ್ಯಕ್ಚುಲಿ ಕೊಡ್ತಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್. ಯಾಕಂದರೆ ರೋಡಿಗೆ ಇಳ್ಸೋಕ್ಕಿಂತ ಮುಂಚೆ ಒಂದು ಪೂಜೆ ಆಗತ್ತೆ. ಸೊ ಈಗ ಆಂಟಿ ಬಂದಿದ್ದಾರೆ ಪೂಜೆ ಮಾಡೋಕ್ಕೆ. ಆ್ಯಂಡ್ ಯು ಕ್ಯಾನ್ ಸಿ ಶಿ ಈಸ್ ಲೈಕ್ ಪ್ರೊಫೆಷ್ನಲ್. ಡೈಲಿ ಎಲ್ಲ ಗಾಡಿಗೂ ಪೂಜೆ ಮಾಡಿ 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 ಅವ್ರಿಗೂ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಟಕ 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 ಪೂಜೆ ಮಾಡೋದು. ಸೊ ಆಬ್ವಿಯಸ್ಲಿ ಆ್ಯಸ್ ಯು ಕ್ಯಾನ್ ಸಿ ಪೂಜೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿಂದ ಆಮೇಲೆ ಟೆಂಪಲ್ಗೆ ಹೋಗ್ತೀವಿ. ಬಟ್ ಅಂದ್ರೂ ಏನೋ ಒಂದಿರುತ್ತಲ್ವ, ಗಾಡಿ ಎತ್ತಕ್ಕಿಂತ ಮುಂಚೆ ಒಂದು ಪೂಜೆ ಮಾಡಿದ್ರೆ ಆಬ್ವಿಯಸ್ಲಿ ಇಟ್ ಈಸ್ ನೈಸ್ ಅಂತ. ಸೊ ಅವರೇ ಫ್ರೀಯಾಗಿ ಅದನ್ನು ಮಾಡಿ ಕೊಡುವಾಗ ನಾವು ಬೇಡ ಅಂತ ಹೇಳೋದು ಚೆನ್ನಾಗಿರಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಇಟ್ ಈಸ್ ಗುಡ್. ಆ್ಯಂಡ್ ಗುಡ್ ವೈಬ್ಸ್ ಇಂದ ಸ್ಟಾರ್ಟ್ ಮಾಡಿದರೆ ಯಾವಾಗಲೂ ಗುಡ್ಡೇ ಆಗಲಿ ಅಂತ ಹೇಳಿ. ಸೊ ಫುಲ್ ಪೂಜೆ ನಡೀತಾ ಇದೆ. ಆ್ಯಂಡ್ ಆಲ್ರೆಡಿ ಮಳೆ ಬರಂಗಿದೆ. ಸೊ ನಾವು ಯಾವಾಗ ಗಾಡಿ ತೊಗೊಳಕ್ಕೆ ಹೋದ್ರೂ ಐ ಡೋಂಟ್ ನೋ ವೈ ಬಟ್ ಮಳೆ ಬರುತ್ತೆ. ಆಬ್ವಿಯಸ್ಲಿ ನಾವು 4 years ಒನ್ಸ್ ಈ ಥರ ಕಾರ್ ಚೇಂಜ್ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಲೈಕ್ ಓಲ್ಡ್. ಆ್ಯಂಡ್ 4 years ಆಗಿರುತ್ತೆ, ರನ್ನಿಂಗಲ್ಲಿರುತ್ತೆ. ಆ್ಯಂಡ್ ತುಂಬ ಲೇಟಾಗಿ ಕೊಟ್ಟರು ಡಿಪ್ರಿಸಿಯೇಷನ್ ವ್ಯಾಲ್ಯೂ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಎಕ್ಸ್ಚೇಂಜಿಗೆ ಏನು ಸೇಲ್ ಎಕ್ಸ್ಚೇಂಜ್ ರೇಟ್ ಏನು ವ್ಯಾಲ್ಯೂ ಇರುತ್ತೆ ಅದು ಕಮ್ಮಿ ಆಗಿಬಿಡುತ್ತೆ. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಕಾರ್ಸ್ನ 4 years ಒಳಗೆ ಚೇಂಜ್ ಮಾಡೋದು ಅಂತ ನಮ್ಮ ಏನು ಹುಂಡೈಯಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ದಾರೆ. ಸೊ ಅವರು ಯೂಶಲಿ ಹೇಳ್ತಾರೆ. ಸೊ ಯಾವುದೇ ಹೊಸದಾಗಿ ಲಾಂಚ್ ಆಗಿ ಕಾರ್ಸ್ ಚೆನ್ನಾಗಿದ್ದರೆ ವಿಲ್ ಗೆಟ್ ದ ಕಾಲ್ ದಟ್ ಈ ಥರ ಚೆನ್ನಾಗಿದೆ, ಚೆನ್ನಾಗಿ ಫೀಚರ್ಸ್ ಇದೆ, ಸೊ ಬನ್ನಿ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಪೂಜೆ ಚೆನ್ನಾಗಿ ಮಾಡ್ತಿದ್ದಾರೆ ಆಂಟಿ. ಆ್ಯಂಡ್ ಇಟ್ ಈಸ್ ಲೈಕ್ ಟೋಟಲಿ ಫುಲ್ ಫ್ಲೆಶ್ ಪೂಜೆ ನಡೀತಾ ಇದೆ. ಆ್ಯಂಡ್ ಅವರು ಎಲ್ಲ ಪೂಜೆ ಮಾಡೋದಂಗ ನಾನು ಎಲ್ಲ ವಿಡಿಯೋ ಮಾಡ್ಕೋತಾ ಇದ್ದೆ. ಆ್ಯಂಡ್ ಇಟ್ ಈಸ್ ಲೈಕ್ ಓಕೆ, ನಮ್ಮ ಪಕ್ಕದವರು ದೇ ಆರ್ ಆಲ್ಸೋ ಗೆಟಿಂಗ್ ರೆಡಿ. ಸೊ ಫೈನಲಿ ಪೂಜೆ ಮುಗೀತು. ಆ್ಯಂಡ್ ನಮಗೆ ವಿಶಸ್ ಕೊಟ್ಟು ಒಂದು ಫೋಟೋ ಕೊಡ್ತಾರೆ ಅಲ್ಲೇ ತಕ್ಷಣ ತೆಗೆದುಬಿಟ್ಟು. ಆ್ಯಂಡ್ ಫೈನಲಿ ವಿ ಆರ್ ಲೈಕ್ ಫೈನಲ್ ಏನು ಔಟಿಂಗಿಗೆ ತಗೊಂಡು ಹೋಗೋಕ್ಕೆ ಇದೆ ಕಾರು. ಸೊ ಈಗ ನಾವು ಫುಲ್ ಫ್ಲೆಶ್ ಆಗಿ ಓನರ್ಸ್ ಆ್ಯಂಡ್ ವಿ ಆರ್ ಲೈಕ್ ಇನ್ ದ ಕಾರ್. ಸೊ ಕಾರ್ ಒಳಗಡೆ ತುಂಬ ಸ್ಪೇಷಿಯಸ್ ಆಗಿದೆ. ಇದೆ ಫಸ್ಟ್ ನಾನು ಬರ್ತಿರೋದು. ತುಂಬ ಸತಿ ಕರೆದ್ರು ಹಸ್ಬೆಂಡ್ ಆ್ಯಂಡ್ ಮಗ ಎಲ್ಲ ಬಾ 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 ಅಂತ. ಐ ರಿಯಲಿ ಗೆಟ್ ಬೋರ್ಡ್ ಸೀಯಿಂಗ್ ಕಾರ್ಸ್. ನನಗೆ ಕಾರ್ಸ್ ಅಂದರೆ ಅಷ್ಟಕ್ಕಷ್ಟೇ. ಬಟ್ ಅವರೆಲ್ಲ ತುಂಬ ಸತಿ ಹೋಗಿ ನೋಡಿ ಅದು ಇದು ಅಂತ ಏನೇನೋ ಇರುತ್ತಲ್ವ ಕ್ವಶನ್ಸ್ ಅವ್ರದ್ದು, ಅದೆಲ್ಲ ಮುಗಿಸ್ಕೊಂಡ್ಬಂದಿದ್ರು. ಸೊ ದಿಸ್ ಇಸ್ ದ ಫಸ್ಟ್ ವ್ಯೂ ಫಾರ್ ಮೀ. ಸೊ ಒಳಗಡೆ ಹೆಂಗಿದೆ, ಮೇಲ್ಗಡೆ ಏನು ಸನ್ ರೂಫ್ ಇದೆ, ಇದರಲ್ಲಿ ಸೂಪರ್ಬ್ ಆಗಿ ದೊಡ್ಡದಾಗಿ ಕೊಟ್ಟಿದ್ದಾನೆ ಆಸ್ ಯು ಕ್ಯಾನ್ ಸಿ. ಸೊ ಇಬ್ಬರು ತೂರ್ಕೋಬೋದು ಅಷ್ಟಿದೆ. ಬಟ್ ಅದರಲ್ಲಿ ಹಾಫ್ ಓಪನ್ ಆಗುತ್ತೆ. ಆ್ಯಂಡ್ ಇಫ್ ಯು ರಿಯಲಿ ವಾಂಟ್ ಟು ಕ್ಲೋಸ್ ಯು ಕ್ಯಾನ್ ಕ್ಲೋಸ್ ದ ಎಂಟೈರ್ ಥಿಂಗ್. ಸೊ ಎಸ್, ಈಗ ನಮ್ಮ ಗಾಡಿ ಅಂತ ಏನು ನಾವು ತೊಗೊಂಡ್ವಿ ಅದನ್ನು ಈಗ ಡ್ರೈವ್ ಮಾಡಿಕೊಂಡು ಹೋಗೋದಷ್ಟೇ ಕೆಲಸ. ಎವ್ರಿಥಿಂಗ್ ಈಸ್ ಸೆಟ್ ಆ್ಯಂಡ್ ವಿ ಆರ್ ಆನ್ ದ ರೋಡ್. ಸೊ ಫೈನಲಿ ದ ಕಾರ್ ಈಸ್ ಆನ್ ದ ರೋಡ್. ಸೊ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಏನು ಕಾರ್ ಇಷ್ಟು ದಿನ ಕಾರ್ ಬರುತ್ತೆ ಡೆಲಿವರಿ ತೊಗೋಬೇಕು ಅದು ಇದು ಟೆನ್ಷನ್ ಎಲ್ಲ ಇತ್ತು, ಅದೆಲ್ಲ ಮುಗೀತು. ಆ್ಯಂಡ್ ವಿ ಆರ್ ಲೈಕ್ ಆನ್ ದ ಸ್ಪಾಟ್ ಗೋಯಿಂಗ್ ಟು ಟೆಂಪಲ್ ಫಸ್ಟ್. ಸೊ ನಮ್ಮ ಮನೇಲಿ ಗಾಡಿ ತೊಗೊಂಡ ತಕ್ಷಣವೇ ಫಸ್ಟ್ ಪೂಜೆ ಅಲ್ಲಾಗುತ್ತೆ, ಸೆಕೆಂಡ್ ಪೂಜೆ ಇಲ್ಲಾಗುತ್ತೆ. ಸೊ ಫೈನಲಿ ಇನ್ನೊಂದು ದೊಡ್ಡ ಪೂಜೆ ಹೊರನಾಡಲ್ಲಿ ಆಗಲೇಬೇಕು. ಸೊ ದಟ್ ಈಸ್ ಲೇಟರ್. ಸೊ ಈಗ ನಾವು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನನ್ನ ಹಸ್ಬೆಂಡ್ ಕಸಿನ್ ಆ್ಯಕ್ಚುಲಿ ಪೂಜೆ ಮಾಡ್ತಾರೆ. ಸೊ ಇದು BMTC ಏನಿದೆ ಅದು ಅವ್ರದ್ದು ಆ್ಯಕ್ಚುಲಿ ಇದು ಪ್ಲೇಸು. ಇಲ್ಲಿ ಆ್ಯಕ್ಚುಲಿ ಎಲ್ಲ BMTC ಬಸ್ಗಳನ್ನ ತಂದುಬಿಟ್ಟು ನಿಲ್ಲಿಸ್ತಾರೆ ಆಫ್ಟರ್ ದ ಡ್ಯೂಟಿ. ಸೊ ಅವರ ಜಾಗದಲ್ಲಿ ನಾವು ಬಂದಿದ್ದೀವಿ. ಸೊ ಇಲ್ಲಿ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ. ಸೊ ನನ್ನ ಹಸ್ಬೆಂಡ್ ಕಸಿನ್ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಹತ್ರನೇ ಲಾಸ್ಟ್ ಟೈಮು ಇಲ್ಲೇ ಪೂಜೆ ಮಾಡಿಸಿದ್ವಿ. ಸೊ ಈ ಸತಿನೂ ಇಲ್ಲೇ ಪೂಜೆ ಮಾಡಿಸೋಣ ಅಂತ ಹೇಳಿ ಬಂದಿದ್ವಿ. ಆ್ಯಂಡ್ ನಾ ಗಾಡಿ ತೊಗೋತಿದ್ದಂಗೆ ಆ್ಯಕ್ಚುಲಿ ಮಳೆ ರಾಯ ಬಂದು ಫುಲ್ ಒಂದ್ಸತಿ ವಾಶ್ ಬೇರೆ ಮಾಡಿದ್ದಾರೆ, ಕ್ಲೀನಾಗಿ ಮಡಿ ಅಂತ ಹೇಳ್ತಾರಲ್ಲ ಆ ಥರ ಆಯಿತು.
ಸೊ ಈಗ ಪೂಜೆ ಅಂಡ್ ಪೂಜೆ ಆದ್ಮೇಲೆ ಆಲ್ಮೋಸ್ಟ್ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ನಮಗೆ ಇಷ್ಟು ಟೈಮ್ ಆಯ್ತು. ನಾವು ಅಲ್ಲಿ ಬಿಟ್ಟಿದ್ದು ಸಾಯಂಕಾಲ ಅಂಡ್ ಈಗಲೇ ರಾತ್ರಿ ಆಗಿದೆ. ಸೊ ರಾತ್ರಿ ಬಂದು ಈಗ ನಾವು ಪೂಜೆ ಮಾಡಿಸ್ಕೊಂಡು, ಸೊ ಇವತ್ತು ಒಳ್ಳೆ ದಿನ ಮತ್ತೆ ಚೆನ್ನಾಗಿದೆ ಅಂತ ಹೇಳಿ ಇವತ್ತು ತಗೊಂಡಿರೋದ್ರಿಂದ ಇಲ್ಲಿ ಇವತ್ತೇ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮನೆ ಕಡೆ ಹೊರಡೋದು. ಇಲ್ಲ ಅಂದ್ರೆ ಬೇರೆ ಏನು ಪ್ಲಾನ್ಸ್ ಅಂತ ಈಗ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಸಾಯಂಕಾಲ ಆಗುತ್ತೆ ಅನ್ಕೊಂಡ್ವಿ, ಅಲ್ಲೇ ರಾತ್ರಿ ಆಗಿದೆ. ಸೊ ಮೇ ಬಿ ವಿಲ್ ಗೋ ಔಟ್ ಟು ರೆಸ್ಟೋರೆಂಟ್. ನನ್ನ ಮಗ ಅಂತೂ ಸೂಪರ್ ಆಗಿ ಎಕ್ಸೈಟೆಡ್ ಆಗಿದ್ದಾನೆ. ಸೊ ಹೀ ಈಸ್ ಡೂಯಿಂಗ್ ಆಲ್ ದ ಸ್ಟಂಟ್ಸ್ ಲೈಕ್ ದೀಸ್. ಅಂಡ್ ಫೈನಲಿ ಪೂಜೆ ಏನು ಪ್ರಾಪರ್ ಆಗಿ ಒಂದು ಪೂಜೆ ಮಾಡಿಸ್ತಾರೆ ಐನಾರ್ ಹತ್ರ. ಸೊ ಆ ಪೂಜೆಗೆ ಈಗೆಲ್ಲ ಫುಲ್ ರೆಡಿ ಆಗಿದೆ. ಸೊ ಫೈನಲಿ ಪೂಜೆ ಮುಗೀತು ಅಂಡ್ ಈಗ ಗಾಡಿ ಎತ್ಕೊಂಡು ಹೋಗುವ ಸಮಯ. ಸೊ ಜೋರ್ ಮಳೆ ಬರ್ತಾ ಇದೆ. ಸೊ ಪೂಜೆ ಮಾಡಿದ್ದು ಎಲ್ಲ ಮತ್ತೆ ಇನ್ನೊಂದ್ಸತಿ ಕ್ಲೀನ್ ಮಾಡ್ತಾ ಇದೆ. ದೇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದ್ರ ಮೇಲೆಲ್ಲ ವಿಭೂತಿ ಎಲ್ಲ ಹಾಕೋದು. ಸೊ ಆಬ್ವಿಯಸ್ಲಿ ಮಳೆ ಬಂದು ಎಲ್ಲ ಮತ್ತೆ ತೊಳೆದಿದ್ದಂಗಾಯ್ತು. ಸೊ ಈಗ ಫೈನಲಿ ಅಲ್ಲಿಂದ ಹೊರಟು ಆಲ್ರೆಡಿ ಇಟ್ ಈಸ್ ಟೂ ಲೇಟ್. ಸೊ ಮನೆಗೆ ಹೋಗಿ ಏನು ಮಾಡೋಕ್ಕೂ ಕಷ್ಟ. ಸೊ ಇಟ್ ಈಸ್ ಬೆಟರ್ ನಾವು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಪ್ಲಾನ್ ಆಯಿತು. ಸೊ ಈಗ ನಾವು ಹೋಗ್ತಾ ಇದ್ದೀವಿ ರೆಸ್ಟೋರೆಂಟ್ ಕಡೆಗೆ. ಆ್ಯಂಡ್ ಫೈನಲಿ ಅಲ್ಲಿಂದ ನಾವು ಈಗ ನಮ್ಮದೊಂದು ಹಳೆ ಡ್ರೈವರ್ ಏನಿದ್ರು ಅವ್ರ ಫ್ಯಾಮಿಲಿನೂ ಸಹ ಬರ್ತಾ ಇದೆ. ಸೊ ಅವರು ನಾವು ಸೇರಿಕೊಂಡು ಒಂದು ಊಟ ಏನು ಇದೆ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಪಾಚ್ಕೋಬೇಕು. ಸೊ ಇಟ್ಸ್ ಆಲ್ರೆಡಿ ಟೂ ಲೇಟ್.